ಅದು ಬರೋಬ್ಬರಿ 200 ಕೋಟಿ ಮೊತ್ತದ ಕಟ್ಟಡ. 49 ಫ್ಲಾಟ್ಗಳನ್ನು ಹೊಂದಿದ್ದ ಅದೇ ಬೃಹತ್ ಅಪಾರ್ಟ್ಮೆಂಟ್ ನೆಲಸಮ ಆಗ್ತಿದೆ. ಮುಗಿಲೆತ್ತರಕ್ಕೆ ತಲೆ ಎತ್ತಿ ನಿಂತಿದ್ದ ಬಿಲ್ಡಿಂಗ್ ಅನ್ನ ಯಾಕೆ ಡೆಮಾಲಿಷ್ ಮಾಡ್ತಿದ್ದಾರೆ? ಹೇಗೆ ತೆರವು ಕಾರ್ಯ ಶುರುವಾಗಿದೆ? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಾಯಿಲಿಂಗ್ ಟೆಸ್ಟ್ ಏನಿರುತ್ತೆ, ಈ ಟೆಸ್ಟ್ನಲ್ಲಿ ಸರಿಯಾಗಿ ಇಂಜಿನಿಯರ್ಗಳು ಟೆಸ್ಟ್ ಮಾಡದ ಪರಿಣಾಮ ಅಪಾರ್ಟ್ಮೆಂಟ್ ಅನ್ನು ನೆಲಸಮ ಮಾಡುವಂತಹ ಪರಿಸ್ಥಿತಿ ಬಂದೊದಗಿರುವಂಥದ್ದು. ಇಲ್ಲಿ ಸಾಯಿಲ್ ಟೆಸ್ಟ್ ಇಂಟರ್ಚೇಂಜ್ ಆಯಿತು, ಅಲ್ಲಿ ತಪ್ಪಾಗಿತ್ತು. ಮುಗಿಲೆತ್ತರಕ್ಕೆ ಮುಖ ಮಾಡಿ ನಿಂತಿರೋ ಕಟ್ಟಡ, ಭವ್ಯವಾದ ಅಪಾರ್ಟ್ಮೆಂಟ್ ಕೆಲಸ ಬಹುತೇಕ ಮುಗಿದಿದ್ದು, ಇಲ್ಲಿ ಫ್ಲಾಟ್ ಖರೀದಿ ಮಾಡಿದವರು ಗೃಹ ಪ್ರವೇಶದ ಕನಸು ಕಂಡಿದ್ರು. ಆದರೆ ಆ ಕನಸುಗಳು ಭಗ್ನವಾಗಿದ್ದು, ಇದೇ ಭವ್ಯ ಕಟ್ಟಡವನ್ನ ಡೆಮಾಲಿಷ್ ಮಾಡಲಾಗ್ತಿದೆ. ಇಂದಿನಿಂದಲೇ ಅಪಾರ್ಟ್ಮೆಂಟ್ ತೆರವು ಕಾರ್ಯ ಶುರುವಾಗಿದೆ. ವಾಲಿನಿಂತ 18 ಅಂತಸ್ತಿನ ಅಪಾರ್ಟ್ಮೆಂಟ್, 200 ಕೋಟಿ ಮೊತ್ತದ ಕಟ್ಟಡ ಡೆಮಾಲಿಷ್ ಕೆಲಸ ಶುರು. ಬೆಂಗಳೂರಿನ ಇತಿಹಾಸದಲ್ಲೇ ಅತಿ ದೊಡ್ಡ ಆಪರೇಷನ್ ಶುರುವಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 200 ಕೋಟಿ ಹಣ ಖರ್ಚು ಮಾಡಿ ಕಟ್ಟಿರೋ ಇದೇ ಕಟ್ಟಡವನ್ನ ಡೆಮಾಲಿಷ್ ಮಾಡೋ ಕೆಲಸ ಆರಂಭವಾಗಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕೂಡ್ಲು ಬಳಿ ಹರಳೂರು ಗ್ರಾಮದಲ್ಲಿ SNN ರಾಜ್ ಅನ್ನೋ ಕಂಪನಿ ಬೃಹತ್ ಅಪಾರ್ಟ್ಮೆಂಟ್ ಕಟ್ಟಿದೆ. ಸುಮಾರು 200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ 18 ಅಂತಸ್ತಿನ ಈ ಕಟ್ಟಡದ ಒಂದು ಭಾಗ ವಾಲಿರೋದು ಪತ್ತೆಯಾಗಿದೆ. ಅವೈಜ್ಞಾನಿಕ ನಿರ್ಮಾಣದ ಆರೋಪ ಕೇಳಿ ಬಂದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಕಟ್ಟಡವನ್ನ ಕೆಡವಲು ನಿರ್ಧರಿಸಲಾಗಿತ್ತು. ಅದರಂತೆ ಈ ಕಟ್ಟಡದ ಈ ಬ್ಲಾಕ್ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಲಾಗ್ತಿದೆ. ಇಲ್ಲಿ ಒಟ್ಟು 49 ಫ್ಲಾಟ್ಗಳಿದ್ದು ಎಲ್ಲವನ್ನೂ ತೆರವುಗೊಳಿಸಲಾಗ್ತಿದೆ. ಸುರಕ್ಷಿತ ಹಾಗೂ ನಿಯಂತ್ರಿತ ವಿಧಾನದಲ್ಲಿ ಕಟ್ಟಡ ಕೆಡವಲು ಸಿದ್ಧತೆ ನಡೆಸಿದೆ. ನಿಯಂತ್ರಿತ ವಿಧಾನದಲ್ಲಿ ಫ್ಲಾಟ್ ಬೈ ಫ್ಲಾಟ್ ತೆರವುಗೊಳಿಸಲು ನಿರ್ಧರಿಸಲಾಗಿದೆ. ಮಣ್ಣು ಪರೀಕ್ಷಾ ವರದಿ ಲೋಪದಿಂದಲೇ ಎಡವಟ್ಟು. ಅಷ್ಟಕ್ಕೂ ಈ ಬೃಹತ್ ಕಟ್ಟಡ ವಾಲೋಕೆ ಕಾರಣವೇ ಸಾಯಿಲ್ ಟೆಸ್ಟ್ನ ತಪ್ಪು ವರದಿ. ಇಲ್ಲಿನ ಮಣ್ಣಿನ ಬಗ್ಗೆ ವರದಿ ತಪ್ಪಾಗಿ ಬಂದಿದೆ. ಆ ವರದಿ ಪ್ರಕಾರವೇ ಕಟ್ಟಡಕ್ಕೆ ಬುನಾದಿ ಹಾಕಿದ್ದಾರೆ. ಆದರೆ ಆ ಒಂದು ಸಣ್ಣ ತಪ್ಪು ಈಗ 200 ಕೋಟಿಯ ಕಟ್ಟಡ ನೆಲಸಮವಾಗಲು ಕಾರಣವಾಗಿದೆ. ಸಾಯಿಲ್ ರಿಪೋರ್ಟಲ್ಲಿ ಒಂಚೂರು ಎರರ್ ಬಂದಿತ್ತು. ಅವ್ರು ಬೋರ್ವೆಲ್ ರೀಡಿಂಗ್ ಇಂಟರ್ಚೇಂಜ್ ಮಾಡಿಬಿಟ್ರು. ಸೊ ಯಾವ ಕಡೆ ನಾವು ಫೈಲ್ ಮಾಡಬೇಕಿತ್ತು ಆ ಕಡೆ ಅವರು ಶಾಲೋ ಫೌಂಡೇಶನ್, ಕಣ್ಣಿಗೆ ನೋಡಿದ್ರೆ ಏನು ಕಾಣಲ್ಲ. ಈ ಎರರ್ ಇಷ್ಟೇ ಇರೋದು, 0.19 ಡಿಗ್ರಿ. ಕನ್ಸಲ್ಟೆಂಟ್ಸ್ ಕೂಡ ಹಂಗೆ ಹೇಳಿದ್ರು, ನೀವು ಬೇಕಿದ್ರೆ ಮೈಕ್ರೋ ಫೈಲ್ ಮಾಡ್ಕೊಂಡು ಮುಗಿಸ್ಬೋದು, ಏನು ಇಶ್ಯೂ ಇಲ್ಲ. ನಮ್ಮ ಕಂಪ್ನಿ ಸ್ಟ್ಯಾಂಡರ್ಡ್ ಪ್ರಕಾರ ಇದು ನಮಗೆ ಸರಿ ಅನಿಸಿಲ್ಲ ಇದು. ಇನ್ನು ಮುಂಬೈನ ನುರಿತ ಕಂಪನಿ ಮುಖಾಂತರ ಡೈಮಂಡ್ ಕಟಿಂಗ್ ತಂತ್ರಜ್ಞಾನದಿಂದ ಯಾರಿಗೂ ತೊಂದರೆಯಾಗದಂತೆ ಕಟ್ಟಡ ತೆರವುಗೊಳಿಸುವುದಾಗಿ ತಿಳಿಸಿದ್ದಾರೆ. ಅಷ್ಟಕ್ಕೂ ಏನಿದು ಡೈಮಂಡ್ ಕಟಿಂಗ್ ತಂತ್ರಜ್ಞಾನ ಅನ್ನೋದನ್ನ ನೋಡಿದ್ರೆ, ಡೈಮಂಡ್ ಕಟಿಂಗ್ ತಂತ್ರಜ್ಞಾನದಿಂದ ಅಪಾರ್ಟ್ಮೆಂಟ್ ಅನ್ನ ತೆರವು ಮಾಡಲಾಗ್ತಿದೆ. ಗಟ್ಟಿಯಾದ ಕಾಂಕ್ರೀಟ್, ಕಲ್ಲು, RCC ಭಾಗ ಕಟಿಂಗ್ ಮಾಡಲು ಈ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳಲಾಗುತ್ತೆ. ಇದರಲ್ಲಿ ಇಂಡಸ್ಟ್ರಿಯಲ್ ಡೈಮಂಡ್ ಕಣ ಹೊಂದಿರೋ ಬ್ಲೇಡ್ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದು ಶೀಘ್ರ ನಿಖರವಾಗಿ ಕಟಿಂಗ್ ಮಾಡುತ್ತೆ. ಕಾಂಕ್ರೀಟ್ ಒಳಗಿರುವ ಕಬ್ಬಿಣದ ರಾಡ್ಗಳನ್ನು ಸುಲಭವಾಗಿ ಕತ್ತರಿಸುತ್ತೆ. ಇಡೀ ರಚನೆಗೆ ಹಾನಿಯಾಗದಂತೆ ಕೇವಲ ನಿರ್ದಿಷ್ಟ ಭಾಗ ಮಾತ್ರ ಕಟಿಂಗ್ ಮಾಡಲು ಇದು ಅನುಕೂಲವಾಗಲಿದೆ. ಅಷ್ಟೇ ಅಲ್ಲದೆ ಅನಗತ್ಯ ಕಂಪನ, ಸುತ್ತಮುತ್ತಲಿನ ಭಾಗಗಳಿಗೆ ಹಾನಿಯಾಗದಂತೆ ಕೇವಲ ಈ ಬ್ಲಾಕ್ನ ಫ್ಲಾಟ್ಗಳನ್ನು ಮಾತ್ರ ಒಂದೊಂದಾಗಿ ಉರುಳಿಸಲಾಗ್ತಿದೆ. ಕಟ್ಟಡದ ಪಕ್ಕದಲ್ಲಿರೋ ಶಾಲೆಯವರಿಗೆ ಆತಂಕ. ಈ ಆಪರೇಷನ್ ಪಕ್ಕದಲ್ಲೇ ದಿ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಹೀಗಾಗಿ ಆಡಳಿತ ಮಂಡಳಿ ಹಾಗೂ ಪೋಷಕರು ಆತಂಕಗೊಂಡಿದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದು, ಡೆಮಾಲಿಷನ್ ವೇಳೆ ಸಣ್ಣ ತಪ್ಪಾದ್ರೂ ಅಪಾಯ ತಪ್ಪಿದ್ದಲ್ಲ ಅನ್ನೋ ಭೀತಿ ಕಾಡ್ತಿದೆ. ಲಾಸ್ಟ್ ಟೈಮು ಒಂದು 25 ಡೇಸಿಂದ ಮಕ್ಕಳಿಗೆ ಏನು ಆನ್ಲೈನ್ ಕ್ಲಾಸ್ ಮಾಡಿದ್ರು. ತಿರುಗಿ ಹೋಗಿ ಸೋಮವಾರದಿಂದ ಕ್ಲಾಸಸ್ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಅವರು ತಿರುವು ಮಾಡಿಲ್ಲ, ಏನು ಮಾಡಿಲ್ಲ, ಕಳ್ಸೋದಕ್ಕೂ ನಮ್ಗೆ ಭಯ ಆಗ್ತಾ ಇದೆ ಮಕ್ಕಳಿಗೆ. ಒಂದೇ ಒಂದು ಸಣ್ಣ ತಪ್ಪು ಇಲ್ಲಿ 200 ಕೋಟಿಯ ಕಟ್ಟಡ ನೆಲಕ್ಕುರುಳುವಂತೆ ಮಾಡಿದ್ದು ನಿಜಕ್ಕೂ ದುರಂತ. ಅರುಣ್ ಕುಮಾರ್, TV9 ಬೆಂಗಳೂರು.